ನಮಸ್ತೆ. ಗುರುವಾರದ ಮಿನಿ ಬ್ಲಾಗು. ಕರಿಬೇವು ರೈಸ್ ಮಾಡೋಣ ಟಿಫನ್ಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮೊದಲು ಸ್ಟವ್ನ ಆನ್ ಮಾಡಿಕೊಂಡೆ, ಆಮೇಲೆ ಕುಕ್ಕರ್ನ ಇಟ್ಟೆ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕಿ, ಆಮೇಲೆ ಟೊಮೊಟೊ ಹಣ್ಣು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಹಣ್ಣು ಒಗ್ಗರಣೆಗೆ ಹಾಕಿದೆ. ಟೊಮೊಟೊ ಹಣ್ಣು ಮತ್ತು ಕರಿಬೇವಿನ ಸೊಪ್ಪು, ಸಾಸಿವೆ ಇಷ್ಟು ಕೂಡ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನೀರು ಮಾತ್ರ ಹಾಕಲೇಬಾರ್ದು. ಆಮೇಲೆ ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿದೆ. 1 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಟೆ. ಅದಾದಮೇಲೆ ನೆಕ್ಸ್ಟು ಒಗ್ಗರಣೆ ಮಾಡ್ಕೋಬೇಕಲ್ಲ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 4 ಬೆಳ್ಳುಳ್ಳಿ, ಒಂದು 4 ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಟಿ ಇಟ್ಕೊಳ್ಳೋಣ ಅಂತೇಳಿ ಕುಟ್ಕೊಂಡೆ. ಆದಮೇಲೆ ನೆಕ್ಸ್ಟು ಒಗ್ಗರಣೆಗೆ ಅಂದ್ಬಿಟ್ಟು ಸಾಸಿವೆ, ಕರಿಬೇವಿನ ಎಲೆ ಮತ್ತು 1-2 ಒಣಮೆಣ್ಸಿಕಾಯಿ ಇಷ್ಟನ್ನು ಕೂಡ ಒಂದು ತಟ್ಟೆಗೆ ನಾನು ರೆಡಿ ಮಾಡಿಕೊಂಡೆ. ಕಂಪ್ಲೀಟು ಚೆನ್ನಾಗಿ ಬೆಂದೋಗಿತ್ತು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಲೈಟಾಗಿ ರುಬ್ಕೊಳ್ಳೋಣ ಅಂತ ಹೇಳಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿದೆ. ಸಾಸಿವೆ, ಕರಿಬೇವಿನೆಲೆ, ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಒಣಮೆಣ್ಸಿಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆಗೆ ಹಾಕಿದೆ. ರುಬ್ಬಿಟ್ಕೊಂಡಿದ್ದಂಥ ಕರಿಬೇವು ಮತ್ತು ಟೊಮೊಟೊ ಹಣ್ಣು ಮಸಾಲೆನೂ ಕೂಡ ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ. ನೆಕ್ಸ್ಟು ಸ್ವಲ್ಪ ಅಚ್ಚ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು 1 ಸ್ಪೂನ್ನ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದ್ರ ಜೊತೆ ಸಾಂಬಾರು ಪೌಡ್ರನ್ನು ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆ ಸ್ವಲ್ಪ ಸ್ಪೂನು ತುಪ್ಪನೂ ಕೂಡ ಹಾಕ್ಕೊಂಡೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಯೋಕೆ ಇಡಬೇಕು. ಆದಮೇಲೆ ಅದನ್ನು ಕೆಳಗಡೆ ಇಳಿಸಿ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ರೈಸ್ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬೆಳಗ್ಗೆ ಟಿಫನ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ನಾನು ರಾಯರಿಗೆ ಹೂವಿನ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್. ಮನೇಲಿರೋರಿಗೆಲ್ಲ ಟಿಫನ್ ಕೊಟ್ಬಿಟ್ರೆ ಆರಾಮಾಗಿ ನಿಧಾನಕ್ಕೆ ಪೂಜೆ ಮಾಡ್ಕೋಬೋದಲ್ಲ ಅಂತೇಳಿ ನಾನು ಪೂಜೆಗೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನಾನೇ ಹೋಗ್ಬಿಟ್ಟು ಹೂವನ್ನ ತೊಗೊಂಡು ಬರ್ತೀನಿ. ಯಾಕೆಂದರೆ ಯಾವ ಥರ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದೇ ಪ್ರಕಾರವಾಗಿ ನಾನು ಹೋಗ್ಬಿಟ್ಟು ಹೂವುಗಳನ್ನ ತೊಗೊಂಡು ಬರ್ತೀನಿ. ಒಂದೊಂದು ವಾರ ಡಿಫ್ರೆಂಟಾಗಿ ಹೂವಿನ ಅಲಂಕಾರ ಮಾಡಬೇಕು ಅಂತ ಅಂದ್ಕೋತೀನಿ. ಕೆಲವೊಂದು ಸಲ ನನಗೆ ಹೆಂಗೆ ಬರುತ್ತೆ ಹಾಗೆ ನಾನು ಮಾಡ್ತೀನಿ. ಆದ್ರೂ ನನಗೆ ಸಮಾಧಾನ ಆಗಬೇಕು ಅಂದರೆ ಹೂವಿನ ಅಲಂಕಾರನ ತುಂಬ ನಿಧಾನಕ್ಕೆ ಮಾಡ್ತೀನಿ. ಫಾಸ್ಟಾಗೆಲ್ಲ ಹೂವು ಮುಡಿಸಿ ಬೇಗ ಎಲ್ಲ ಪೂಜೆ ಮಾಡೋಕ್ಕೆ ಹೋಗಲ್ಲ. ಈ ಕಡೆ ದೇವ್ರ ಮನೆಯಲ್ಲೂ ಕೂಡ ನೀಟಾಗಿ ಹೂವು ಎಲ್ಲ ಮುಡಿಸ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಇಲ್ಲೂ ಕೂಡ ಹೂವು ಎಲ್ಲ ಮುಡಿಸಿ ನಾನು ರೆಡಿ ಮಾಡಿಕೊಂಡೆ. ಹೂವಿನ ಅಲಂಕಾರ ಎಲ್ಲ ಕಂಪ್ಲೀಟು ರೆಡಿ ಆಯಿತು. ಅಲಂಕಾರ ಎಲ್ಲ ಮುಗೀತು. ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ನೀವು ಪಕ್ಕದಲ್ಲಿ ಇಟ್ಟಿರುವಂಥ ದೀಪದ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಕೊಡಿ ಅಂತ ಒಬ್ಬರು ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಯಾಕೆ ನಾನು ಮಣ್ಣಿನ ದೀಪನ ಹಚ್ಚಿಟ್ಟಿದ್ದೀನಿ ಅದ್ರ ಬಗ್ಗೆ